ಎಲ್ರಿಗೂ ನಮಸ್ಕಾರ. ಇವತ್ತು 3ನೇ ದಿನ ವಿದ್ಯಾಚೇತನ 3ನೇ ದಿನ ಡೇ 3 ಆಕ್ಟಿವಿಟೀಸ್ ಏನಿದೆ ಅಂತ ನೋಡೋಣ. ಇಲ್ಲಿ ಡೇ 3ಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದು ವಿದ್ಯಾಪ್ರವೇಶದ ಮಾಡ್ಯೂಲನ್ನೇ ಕಂಟಿನ್ಯೂ ಮಾಡಿರೋದ್ರಿಂದ ಒಂದು ಟೈಮಲ್ಲಿ ಮೀನ್ಸ್ 2023-24ನೇ ಅವಧಿಯಲ್ಲಿ ಡೇ 3 ಅಂತಕ್ಕಂಥದ್ದು ಸ್ಯಾಟರ್ಡೆ ಬಂದಿದೆ. ಸೊ ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ಏನಿರುತ್ತೆ ಅಂದರೆ ಯಾವಾಗಲೂ ಪ್ರವೇಶದಲ್ಲಿ ನಾವೇನು ಮಾಡಿದ್ವಿ ಅಂದರೆ ರಿಫ್ಲೆಕ್ಷನ್ ಕಂಟಿನ್ಯೂಸ್ ಅಸೆಸ್ಮೆಂಟ್ ಅಂತ ಹೇಳಿ ರಿಪೀಟ್ ದ ಆಕ್ಟಿವಿಟೀಸ್ ಆಫ್ ದ ಪ್ರೀವಿಯಸ್ ಡೇಸ್, ಪ್ಲಾನ್ ದ ನೆಕ್ಸ್ಟ್ ವೀಕ್ಸ್ ಲರ್ನಿಂಗ್ ಪ್ರೊಸೆಸ್ ಅಕಾರ್ಡಿಂಗ್ ಟು ಈ ಚೈಲ್ಡ್ಸ್ ಇಂಡಿವಿಜುವಲ್ ನೀಡ್ಸ್ ಅಂತ ಇರುತ್ತೆ. ಸೊ ಇದನ್ನ ಬೇಕಿದ್ರೆ ನಾವು ಡೇ 6ಅಲ್ಲಿ ಇಟ್ಕೊಂಡು ಸೊ ಡೇ 4ಅಲ್ಲಿ ಇರೋದನ್ನ ಡೇ 3ಗೆ ಮಾಡ್ಕೊಳ್ಬಹುದು, ಅಥವಾ ಡೇ 3ನಲ್ಲಿ ನೀವು ಇದನ್ನ ಮಾಡ್ಕೊಂಡು ಡೇ 4ಅಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಓಕೆ. ಆಸ್ ಪರ್ ಯುವರ್ ಸ್ಕೂಲ್ ಒಂದು ಶೆಡ್ಯೂಲ್ ಪ್ರಕಾರ ನೀವು ಮಾಡ್ಬೋದು. ಸೊ ಈಗ ಹಾಗಿದ್ರೆ ಡೇ 4th ಆಕ್ಟಿವಿಟಿ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಡೇ 4 ಫಸ್ಟ್ ಪೀರಿಯಡ್ ಸೇಮ್ ಗ್ರೀಟ್ ಮೀಟ್ ಅಂತ ಇರುತ್ತೆ. ಡೈಲಿ ಇರುತ್ತೆ, ಬಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಮೂಲಕ ಗ್ರೀಟ್ ಮೀಟ್ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಪೀರಿಯಡ್ ಏನಿದೆ ಅಂದರೆ ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಸ್ಟ್ಯಾಂಡ್ ಇನ್ ಎ ಸರ್ಕಲ್ ಆಸ್ ದೇ ಎಂಟರ್ ದ ಕ್ಲಾಸ್ ರೂಮ್ ಬೈ ಕ್ಲಾಪಿಂಗ್ ಅಂಡ್ ಸ್ನ್ಯಾಪಿಂಗ್. ಸೊ ಬರ್ತಾರೆ, ಒಳಗಡೆ ಬರ್ತಾರೆ. ಇವಾಗ ಮಕ್ಕಳು ಸರ್ಕಲ್ ಅಲ್ಲಿ ಎಂಟರ್ ಕ್ಲಾಪ್ ಮಾಡ್ತಾ ಮಾಡ್ತಾ ಒಳಗಡೆ ಬರಬೇಕು ದಿನಾಲೂ. ಗ್ರೀಟ್ ದ ಚಿಲ್ಡ್ರನ್ ಬೈ ಸೇಯಿಂಗ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಹೌ ಆರ್ ಯು. ಫಸ್ಟ್ ಡೇ ಬೆಲೂನ್ ಅದು ಕೊಟ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿದ್ವಿ. ಸೆಕೆಂಡ್ ಡೇ ಮೈ ನೇಮ್ ಇಸ್ ಅಂತ ಹೇಳಿದ್ರು. ಥರ್ಡ್ ಡೇ ಈಗ ಹೌ ಆರ್ ಯು. ಸೊ ಇಲ್ಲಿ ಗ್ರಾಜುವಲಿ ಏನಾಗ್ತಾ ಇದೆ ಅಂದ್ರೆ ಮಗುವಿಗೆ ಆ ಗ್ರೀಟ್ ಮೀಟ್ ಅಂಡರ್ ಅಲ್ಲಿ ಆಕ್ಟಿವಿಟೀಸ್ ಏನಾಗುತ್ತೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಮಗುದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದನ್ನ ಹೋಗ್ತಾರೆ. ಸೊ ರಿಪೀಟ್ ದ ಆಕ್ಟಿವಿಟಿ ಅಂಟಿಲ್ ಚಿಲ್ಡ್ರನ್ ಕಾನ್ಫಿಡೆಂಟ್ಲಿ ರೆಸ್ಪಾಂಡ್ ಟು ಗ್ರೀಟಿಂಗ್ಸ್ ಅಂತ ಇರುತ್ತೆ. ಕ್ಲಾಪ್ ಅಂಡ್ ಕ್ಲಾಸ್ ಆಕ್ಟಿವಿಟಿ, ಕ್ಲಾಪ್ ಅಂಡ್ ಕ್ಲಾಸ್. ಮತ್ತೆ ಡೇ అంటే let the children sit in a circle, introduce clapping practice, clapping rhythm and repeat it few minutes, then slowly ask the children to do. ಏನಾದ್ರೂ ಮಾಡಿ ತಲೆ ಕ್ಲಾಪ್ ಆಗ್ತಾವು, ಬಟ್ ಕ್ಲಾಪಿಂಗ್ ವಿಲ್ ಬಿ ರಿದಮಿಕ್. 1 2 1 2 3 1 2 1 2 3 ಆ ಥರ, ಅಥವಾ 1 2 3 1 2 3 1 2 3. ಸೊ ಎನಿ ರಿದಮೆಟಿಕ್ ಕ್ಲಾಪಿಂಗ್ ಸ್ಟೈಲ್ ಇರ್ಬೋದು, ಅದನ್ನ ಮಾಡಿ ಮಕ್ಕಳಿಗೆ ನಿಮ್ಮನ್ನ ಅಬ್ಸರ್ವ್ ಮಾಡಕ್ಕೆ ಹೇಳಿ, ನೆಕ್ಸ್ಟ್ ನಿಮ್ಮ ಜೊತೆ ಮಾಡಕ್ಕೆ ಹೇಳಿ, ಮಗು ಮಾಡುತ್ತೆ. ದೆನ್ ಇಂಟ್ರೊಡ್ಯೂಸ್ ಯುವರ್ ನೇಮ್ ವಿತ್ ದ ಸೇಮ್ ರಿದಮ್. ಮೈ ನೇಮ್ ಈಸ್. ಸೊ 1 2 3 1 2 3 ಬಂದಾಗ ಏನಂದ್ರೆ ಮೈ ನೇಮ್ ಈಸ್ ಈ ಥರ ಹೇಳಬೇಕು. ಸೊ ಆಸ್ ದ ಚೈಲ್ಡ್ ಟು ಡೂ ದ ಸೇಮ್ by introducing his or her name with the same rhythm. Allow each child to introduce his or her name, keeping the rhythm. ಆ ರಿದಮನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಮಗು ತಾನು ಇಂಟ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಏನಿರುತ್ತೆ ಅಂದರೆ ದ ಚೈಲ್ಡ್ ಮೂವ್ಸ್ ಟು ದ ಲರ್ನಿಂಗ್ ಕಾರ್ನರ್ ಆ್ಯಂಡ್ ಎಂಗೇಜಸ್ ಇನ್ ದ ಆಕ್ಟಿವಿಟೀಸ್ ಗಿವನ್ ಆಸ್ ಪರ್ ಹಿಸ್ ಪ್ರಿಫರೆನ್ಸ್. ಅಂದರೆ ಮಗು ಈಗ ಲರ್ನಿಂಗ್ ಕಾರ್ನರ್ ಹೋಗ್ತಿರ್ ಯಾವಾಗ ಆಫ್ಟರ್ telling his name. Teachers will ensure about giving appropriate guidance to the child where necessary, giving attention to the availability of essential materials. Children with disability in the moving to corners and activity management is undertaken. ಸೊ CWS ಮಕ್ಕಳಿಗೆ ಕೂಡ ಅಲ್ಲಿ ಏನಿರುತ್ತೆ ಹೆಲ್ಪ್ ಮಾಡಬೇಕು ನಾವು. ಅದ್ರ ಜೊತೆಗೆ ಮಕ್ಕಳ ಅಲ್ಲಿ ಅವೈಲಬಿಲಿಟಿ ಮೆಟೀರಿಯಲ್ಸ್ ಈಗಾಗಲೇ 2 ದಿವಸ ಯೂಸ್ ಮಾಡಿರೋದ್ರಿಂದ ಏನಾದರೂ ಕಡಿಮೆ ಬೀಳ್ತಕ್ಕಂಥದ್ದಿದ್ರೆ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ಕೀಪಿಂಗ್ ಚಿಲ್ಡ್ರನ್ ಸೇಫ್ ವೈಲ್ ಯೂಸಿಂಗ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್. ಕಲರ್ಸ್ ಅಲರ್ಜಿ ಇರಬಹುದು, ಅಥವಾ ಸೀಸರ್ಸ್ ಯೂಸ್ ಮಾಡೋದು. ಸೀಸರ್ಸ್ ಸದ್ಯ ಸ್ಟಾರ್ಟಿಂಗಲ್ಲಿ ಇಲ್ಲ, ಬಟ್ ಅಂಥದ್ದೇನಾದರೂ ಇದ್ದರೆ, ಅಥವಾ ಯಾವುದಾದ್ರೂ ಒಂದು ಟಾಯ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಸೊ ಅದೆಲ್ಲ ಸೇಫ್ಟಿ ಬಗ್ಗೆ ಇದು ಮಾಡಬೇಕು. ಗೈಡೆನ್ಸ್ ಈಸ್ ಗಿವನ್ ಟು ಆ್ಯಕ್ಟಿವಿಟೀಸ್, ಗೈಡೆನ್ಸನ್ನು ಕೊಡಬೇಕು. ನೆಕ್ಸ್ಟ್ ಪೀರಿಯಡ್ ಟೈಮು ಪೀರಿಯಡ್ 2 ಮೈ ಟೈಮ್. ಟೀಚರ್ಸ್ ಪೇ ಅಟೆನ್ಷನ್ ಟು ಚಿಲ್ಡ್ರನ್ಸ್ ಇಂಟ್ರೆಸ್ಟ್, ಕ್ರಿಯೇಟಿವಿಟಿ ಆ್ಯಂಡ್ ಮೋಟಿವೇಟ್ಸ್ ವೇರ್ ಎವರ್ ನೆಸಸರಿ. ಎಲ್ಲಿ ನೆಸಸರಿ ಇದೆಯೋ ಅಲ್ಲಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ. Provide a learning platform for the child to use activities and materials provided. Self-observation by ಟೀಚರ್ಸ್. ಅವರು ಮಾಡೋದನ್ನು ನಾವು ನೋಡ್ತಾ ಇರಬೇಕು. ಏನೇನು ಮಾಡ್ತಾ ಇದ್ದಾರೆ, ಯಾರೆಲ್ಲ ಹೇಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಸುಮ್ಮನೆ ಯಾರು ಕೂತ್ಕೊಂಡಿದ್ದಾರೆ, ಹೆಸಿಟೇಟ್. ಸೊ ಇದು ಅಸೆಸ್ಮೆಂಟಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಇದು ಮಾಡಲೇಬೇಕು ನಾವು. ಎನ್ಕರೇಜಸ್ ಚಿಲ್ಡ್ರನ್ ಟು ಪಾರ್ಟಿಸಿಪೇಟ್ ಇನ್ ಆ್ಯಕ್ಟಿವಿಟೀಸ್ ವಿತ್ ಜಾಯ್. ದ ಚೈಲ್ಡ್ ಶುಡ್ ನಾಟ್ ಬಿ ಕನ್ಫೈನ್ಡ್ to a particular corner every day, and in all corner activities caring to engage
ಸೊ ನೋಡಿ, ಇಲ್ಲಿ ಮಗು ದಿನಾ ಹೋಗ್ಬಿಟ್ಟು ಒಂದೇ ಕಡೆ ಒಂದೇ ಕಾರ್ನರ್ ಕೂಡ ಹೋಗಿಲ್ಲ. ಮಕ್ಕಳಿಗೆ ನಾವು ಹೇಳಬೇಕು, ಎನ್ಕರೇಜ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಬರೋಂಗೆ ಬೇರೆ ಕಾರ್ನರ್ಸ್ ಬಗ್ಗೆನೂ ನಾವು ಹೇಳಬೇಕು ಅಂತಕ್ಕಂಥದ್ದನ್ನು ನೀಡಿದ್ದಾರೆ. ಸೊ ಇಲ್ಲಿ ಎಬಿಲಿಟೀಸ್ ಏನು, ಸಾರ್ಟಿಂಗ್, ಎನ್ವಿರಾನ್ಮೆಂಟ್ ಅವೇರ್ನೆಸ್ ಅಂತಕ್ಕಂಥದ್ದು ಇರುತ್ತೆ. ನೆಕ್ಸ್ಟ್ ಪೀರಿಯಡ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಜ್ ಇದೆ. ಸೊ ಇವತ್ತಿಂದು ಥರ್ಡ್ ಡೇದು ಬೇಸಿಕ್ ನಾಲೆಜ್ ಏನು ಬೇಕು, ಗ್ರೂಪಿಂಗ್ ಮಾಡೋದು. ಕ್ಲಾಸಿಫೈ ದ ಅಬ್ಜೆಕ್ಟ್ ಬೇಸ್ಡ್ ಆನ್ ದರ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್. ನೋಡೋದಕ್ಕೆ ಅವೆಲ್ಲ ಹೇಗಿದಾವೆ ಅನ್ನೋದ್ರ ಮೇಲೆ ಕ್ಲಾಸಿಫೈ ಮಾಡೋದು. ಇಲ್ಲಿ ಮಟೀರಿಯಲ್ಸ್ ಏನು ಬೇಕು, ಅಸಾರ್ಟೆಡ್ ಬ್ಲಾಕ್ಸ್, ಬಟನ್ಸ್, ಮಾರ್ಬಲ್, ಸೀಡ್ಸ್, ವಿಂಗ್ಸ್, ಟಾಯ್ಸ್, ಮ್ಯಾಥ್ಸ್ ಮೂಮೆಂಟ್ ಕಿಟ್. ಸೊ ಏನು ಬೇಕಾದರೂ ಬಳಸ್ಬೋದು ನಾವು. ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು, ಅದು ಸೈಜ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಈ ಥರ ಬೇರೆ 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 ವಸ್ತುಗಳನ್ನು ಬಳಸಬೇಕು. ಕಂಪೇರ್ ಆ್ಯಂಡ್ ಗ್ರೂಪ್ ಆಬ್ಜೆಕ್ಟ್ ಬೇಸ್ಡ್ ಆನ್ ದರ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್. ಸಾರ್ಟ್ ನೋಟಿಸಸ್ ದೇರ್ ಡಿಫ್ರೆನ್ಸ್. ನೋಡಿ, ಮಕ್ಕಳಿಗೆ ಹಂಗೆ ಕೊಟ್ಟಾಗ ಒಂದು ಮಗು ಸೈಜಲ್ಲಿ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದನ್ನು ಮಾಡುತ್ತೆ. ಅಂದರೆ ದೊಡ್ಡವೆಲ್ಲ ಒಂದು ಕಡೆಗೆ, ಚಿಕ್ಕವೆಲ್ಲ ಒಂದು ಕಡೆಗೆ. ಮೀನ್ಸ್ ಇವಾಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬ್ಲಾಕ್ಸ್ ಇಟ್ಟಿದ್ದೀರಾ, ಬಟನ್ಸ್ ಇಟ್ಟಿದ್ದೀರಾ, ಮಾರ್ಬಲ್ಸ್ ಇಟ್ಟಿದ್ದೀರಾ, ಸೀಡ್ಸ್ ಇಟ್ಟಿದ್ದೀರಾ. ಸೊ ಇದೆಲ್ಲದರಲ್ಲೂ ಮಾರ್ಬಲ್ಸ್ ಒಂದು ಕಡೆ ಮಾಡ್ತಾನೆ ಚಿಕ್ಕದು, ಒಂದು ಕಡೆ ದೊಡ್ಡದು ಅಂತ ಸಾರ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಗ್ರೂಪಿಂಗ್ ಮಾಡಿದ್ದಾರೆ. ಸೊ ದೊಡ್ಡದ್ರಲ್ಲಿ ಮಾರ್ಬಲ್ ಕೂಡ ಇರ್ಬೋದು, ಬಿಗ್ ಮಾರ್ಬಲ್ಲು, ಬಿಗ್ ಸೀಡ್ ಆಗಿರ್ಬೋದು, ಅಂದರೆ ಮಿಕ್ಸಪ್ ಎಲ್ಲದನ್ನು ಆ ಥರ ಕೂಡ ಸಾರ್ಟಿಂಗ್ ಮಾಡ್ಬೋದು ಮಗುವಿಗೆ. ಅಥವಾ ಕಲರ್ ಮೂಲಕ ಸಾರ್ಟ್ ಮಾಡಿರ್ಬೋದು, ಸೈಜ್ ಮೇಲೆ ಸಾರ್ಟ್ ಮಾಡಿರ್ಬೋದು, ಕಲರ್ ಮೂಲಕ ಮಾಡಿರ್ಬೋದು. ಅಥವಾ ಥಿಂಗ್ ಏನಿದೆ ಅಂದರೆ ಸೀಡ್ಸ್ ಎಲ್ಲ ಒಂದು ಕಡೆ, ಮಾರ್ಬಲ್ಸ್ ಎಲ್ಲ ಒಂದು ಕಡೆ, ಬಟನ್ಸ್ ಎಲ್ಲ ಒಂದು ಕಡೆ ಬರೋ ರೀತಿಲಿ ಸಾರ್ಟ್ ಮಾಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಕ್ಸ್, ಬಟನ್ಸ್, ಮಾರ್ಬಲ್, ಸೀಡ್ಸ್, ರಿಂಗ್ಸ್, ಟಾಯ್ಸ್ ಎಕ್ಸೆಟ್ರಾ ಬೇಕು. ಸಾರ್ಟ್ ಔಟ್ ಇಂಟು ಗ್ರೂಪ್ಸ್ ಬೇಸ್ಡ್ ಆನ್ ದ ಶೇಪ್, size, color. After getting the experience of the process, let us group separately. Let it be divided on the basis of characteristic abilities, awareness of self and others, language development, vocabulary development. ಸೊ ಅಭಿನಯ, ಸಾಂಗ್ಸ್, ಪ್ಲೇಸ್. ಇಲ್ಲಿ ಒಂದು ಸಾಂಗ್ ಇದೆ, ಅದನ್ನು ಹೇಳಬೇಕು. ಸೊ ಇಲ್ಲಿ ಒಂದು ಸಾಂಗ್ ಡೆವಲಪಿಂಗ್ ಫಿಸಿಕಲ್ ಡೆವಲಪ್ಮೆಂಟಿಗೆ ಒಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ವಿತ್ ರಿದಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಾಂಗ್ ಏನಿದೆ ಅಂದರೆ ಡಿಂಗಿಟಕ್ಕ ಸಾಂಗ್. ಡಿಂಗಿಟಕ್ಕ, ಡಿಂಗಿಟಕ್ಕ ಬೇಟಿಟಕ್ಕ ಡಿಂಗಿಟಕ್ಕ ಡಿಂಗ್. ಅರೆ ಡಿಂಗಿಟಕ್ಕ 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 ಡಿಂಗ್, ಐ ಸಿ ವಿತ್ ಮೈ ಓನ್ ನಾಯ್ಸ್. ಡಿಂಗಿಟಕ್ಕ 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 ಡಿಂಗ್, I see with my own eyes, with the ears that I hear. ಡಿಂಗಿಟಕ್ಕ ಡಿಂಗಿಟಕ್ಕ. ನೆಕ್ಸ್ಟ್ ಹಿಂಗೆ ಸೇಮ್ ಸೈನ್ಸ್ ಆರ್ಗನ್ಸ್ದು ಒಂದು ಸಾಂಗ್ ಇದೆ. ಸೊ ಚಿಲ್ಡ್ರನ್ನ ಎಲ್ಲ ಸರ್ಕಲಲ್ಲಿ ನಿಲ್ಲಿಸ್ಕೊಂಡು ಏನು ಮಾಡ್ಬೋದು, ನಾವು ಈ ಸಾಂಗನ್ನು ಹೇಳ್ಕೊಡ್ಬೋದು. ಅದನ್ನೇ ಇಲ್ಲಿ ಪೂರ್ತಿ ಮೆಥಡಲ್ಲಿ ಹೇಳಿದ್ದಾರೆ. ಇದು 3ನೇ ಪೀರಿಯಡ್. ಇದು 4ನೇ ಪೀರಿಯಡು ಡೆವಲಪ್ಮೆಂಟ್ ದ ಫೈನ್ ಮೋಟಾರ್ ಸ್ಕಿಲ್ಸ್ ಆ್ಯಂಡ್ ಕ್ರಿಯೇಟಿವ್ ಎಕ್ಸ್ಪೀರಿಯನ್ಸಸ್. ಎಂಪಸೈಸಸ್ ಪಿಕ್ಚರ್ಸ್ ಅಂತಂದಿದೆ. ಪಿಕ್ಚರ್ಸ್ ನಾವು ಬಳಸ್ಕೊಂಡು ಸ್ಟ್ರೆಂಥನಿಂಗ್ ದ ಮಸಲ್ಸ್ ದಟ್ ಸಪೋರ್ಟ್ ರೈಟಿಂಗ್, ಡೆವಲಪಿಂಗ್ ವಿಜುವಲ್ ಡ್ರೈವಿಂಗ್ ಸ್ಕಿಲ್ಸ್, ಟ್ರೇಸಿಂಗ್ ಶೇಪ್ಸ್, ಡೆವಲಪಿಂಗ್ ಕ್ರಿಯೇಟಿವ್ ಸ್ಕಿಲ್ಸ್ ಇನ್ ಚಿಲ್ಡ್ರನ್. ರಿಸೋರ್ಸ್ ಏನು ಬೇಕು, ಮಟೀರಿಯಲ್ಸ್ ಅಂದರೆ ಮಟೀರಿಯಲ್ಸ್ ಅವೈಲೇಬಲ್ ಇನ್ ದ ಕ್ಲಾಸ್ ರೂಮ್, ಪೇಪರ್ ಆ್ಯಂಡ್ ಪೆನ್ಸಿಲ್ ಬೇಕು. ಪ್ರೊವೈಡ್, ನೋಡಿ ಮೆಥಡ್ ಹೇಗಿದೆ ಅಂದರೆ, ಪ್ರೊವೈಡ್ ಅಪಾರ್ಚುನಿಟೀಸ್ ಫಾರ್ ಚಿಲ್ಡ್ರನ್ ಟು ಡೆವಲಪ್ ಕಂಟ್ರೋಲ್ಡ್ ವಿಜುವಲ್ ಮೋಟರ್ ಸ್ಕಿಲ್ಸ್, ಟು ರಿಕಗ್ನೈಸ್ ಗಿವನ್ ಶೇಪ್ಸ್. Give the children an object, paper and pencil, and ask them to place the object on the paper and mark its edges. Trace the edges of the different shaped objects in a similar. ಅಂದರೆ ಅದೇನು ಒಂದು ಬಾಲ್ ಕೊಡ್ತೀರಾ, ಸೊ ಅದ್ರದ್ದು ಎಡ್ಜ್ ನಾವು ಅದನ್ನಿಟ್ಟು ಡ್ರಾ ಮಾಡೋದು. ಅಥವಾ ಒಂದು ತಟ್ಟೆ, ಮಕ್ಕಳು ಊಟ ಮಾಡ್ತಾರಲ್ಲ ತಟ್ಟೆ, ಅದರದ್ದು ಎಡ್ಜನ್ನು ಮಾಡ್ತಕ್ಕಂಥದ್ದು. ಒಂದು ಪೆನ್ಸಿಲ್ ಇಟ್ಟು ಅದರದ್ದು ಎಡ್ಜನ್ನು ಡ್ರಾ ಮಾಡ್ತಕ್ಕಂಥದ್ದು. ಇದು ನೆಕ್ಸ್ಟ್ 4th ಪೀರಿಯಡಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟಿ. ಇನ್ನು 5th ಅವೇರ್ನೆಸ್ ಆಫ್ ಸೌಂಡ್ ಸಿಗ್ನಲ್ಸ್, ಲೆಟರ್ ಸೌಂಡ್ ಅಸೋಸಿಯೇಷನ್. ನೋಡಿ, ಇಲ್ಲಿ ಲ್ಯಾಂಗ್ವೇಜಿಗೆ ಬಂದ್ವಿ. ಸೊ ಇಲ್ಲಿ ಏನು ಮಾಡಬೇಕು ಮಕ್ಕಳು, 5th ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ, ಸೊ ಮಕ್ಕಳಿಗೆ ಕ್ಲಾಸ್ ರೂಮ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಲೆಟರ್ ಸೌಂಡ್ ಕೋಆರ್ಡಿನೇಷನ್ ಬರಬೇಕಿಲ್ಲಿ. ಗೆಸ್ ದ ನೇಮ್ ಆಫ್ ದ ಅಬ್ಜೆಕ್ಟ್ ಇನ್ ದ ಕ್ಲಾಸ್ ರೂಮ್ ಥ್ರೂ ಕ್ಲೂಸ್. Organize a saying activity. For example, when the teacher says that object in my mind is black in color and its name begin with the letter K,
The children identify this blackboard, thus giving various examples. Its name begins with letter K, the wrong alpha. Blackboard B in that. So strengthens vocabulary development, self-experience, expressions, acting, reading ಅಂತ ಇದೆ. ಸ್ಟ್ರೆಂತ್. ರೀಡ್ ದ ಪಿಕ್ಚರ್. ನೋಡಿ ಇಲ್ಲಿ ಮಗು ಇಲ್ಲಿ ಏನೋ ಒಂದು ಆಕ್ಟಿವಿಟಿ, ರೀಡ್ ದ ಪಿಕ್ಚರ್. ಮಗು ಅಕ್ಷರಗಳನ್ನು ಮಾತ್ರ ಓದಲ್ಲ, ಪಿಕ್ಚರ್ಸ್ ಅನ್ನು ಓದುತ್ತೆ. ಒಂದು ಥಿಂಗ್ ಏನಾದರೂ ಇದ್ರೆ, ಇವಾಗ ಮಗುವಿಗೆ ಬಾಯ್ ಅಂತ ಸ್ಪೆಲ್ಲಿಂಗೇ ಬರಲ್ಲ, ಬಟ್ ಅವ್ರು ನೋಡಿದ್ರೆ ಬಾಯ್ ಗರ್ಲ್ ಅಂತ ಹೇಳ್ತಾರೆ, ಪಪ್ಪ ಮಮ್ಮಿ ಅಂತ ಹೇಳ್ತಾರೆ. ಸೊ ಒಂದು ಮಗುವಿಗೆ ಆ ಶಬ್ದದ ಏನಿದು ಸಂಕೇತ ಗೊತ್ತಿಲ್ಲ, ಆ ವರ್ಡ್ ಗೊತ್ತಿಲ್ಲ, ಆದರೂ ಆ ವರ್ಡನ್ನು ಹೇಳುತ್ತೆ ಅಂದಾಗ ಅದನ್ನು ಪಿಕ್ಚರ್ ರೀಡಿಂಗ್ ಅಂತ ಹೇಳ್ತೀವಿ. ಇದಿನ್ನು ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಇದೆ ಒಂದು ಪಿಕ್ಚರ್ ರೀಡಿಂಗಲ್ಲಿ. ಸೊ ಮೆಥಡ್ ಏನು ಮಾಡಬೇಕಂದ್ರೆ, ಚಿಲ್ಡ್ರನ್ ಡಿವೈಡೆಡ್ ಇಂಟು ಗ್ರೂಪ್ಸ್ and the teacher asked them to look at pictures from different daily newspapers, books, periodicals, etc. Choose one picture of a situation, event, and the teacher gives an explanation at that situation. ಇಲ್ಲಿ ಏನು ಮೆಥಡು ಅಂದರೆ, ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾಡೋದು. ಇದು ಕೂಡ ಏನು ಪೆನ್ಸ್ ಶೇಪ್ಸನ್ನು ಟ್ರೇಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ಮಾರ್ಕ್ ದ ಸರ್ಕಲ್, ದೆನ್ ಮಾರ್ಕ್ ದ ಸ್ಕ್ವೇರ್, ರೆಕ್ಟ್ಯಾಂಗಲ್, ಗಿವ್ ದ ಚಿಲ್ಡ್ರನ್ ಕ್ರೇಯಾನ್ಸ್ ಆ್ಯಂಡ್ ಪೇಂಟ್ ಆ್ಯಂಡ್ ಆಸ್ಕ್ ದೆಮ್ ಟು ಫಿಲ್ ಇನ್ ದ ಮಾರ್ಕ್ಡ್ ಪಾರ್ಟ್ಸ್. ಮಾರ್ಕ್ ಮಾಡಿರೋ ಪಾರ್ಟ್ಸನ್ನು ಪೇಂಟ್ ಮಾಡೋದು, ಕಲರ್ ಮಾಡ್ತಕ್ಕಂಥದ್ದು. ಇನ್ನು ಗೇಮ್, ನೆಕ್ಸ್ಟ್ ಡೇ ಕೂಡ 4th ಡೇನೂ ಕೂಡ ಏನಿದೆ, ಲೇಕ್ ಶೋರ್ ಗೇಮ್ ಇದೆ. ಟು ಡೆವಲಪ್ ಕಾನ್ಸಂಟ್ರೇಷನ್, ಟು ಡೆವಲಪ್ ಲಿಸ್ನಿಂಗ್ ಸ್ಕಿಲ್ಸ್, ಟು ಡೆವಲಪ್ ಬಾಡಿ ಬ್ಯಾಲೆನ್ಸ್. ಇದು ಲೈಮ್ ಪೌಡರ್ ಬೇಕು, ಇದಕ್ಕೆ ಮಟೀರಿಯಲ್ ಏನು ಬೇಕು, ಲೈಮ್ ಪೌಡರ್ ಬೇಕು. ಡ್ರಾ ಎ ಬಿಗ್ ಸರ್ಕಲ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಚಿಲ್ಡ್ರನ್ ವಿತ್ ದ ಹೆಲ್ಪ್ ಆಫ್ ಚಾಕ್ ಪೌಡರ್. ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಸ್ಟ್ಯಾಂಡ್ ಔಟ್ಸೈಡ್ ದ ಸರ್ಕಲ್ ಲೈನ್. ಟೀಚರ್ ಟೆಲ್ಸ್ ದ ಚಿಲ್ಡ್ರನ್ ಟು ಪ್ಲೇ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್. ಅದೇ ಲೇಕ್ ಶೋರ್ ನಿನ್ನೆ ಆಡಿದ್ವಲ್ಲ, ಅದೇ ನೆಕ್ಸ್ಟ್ ಡೇ. ಸ್ಟೋರಿ ಟೆಲ್ಲಿಂಗ್ ಸೇಮ್ ಲಯನ್ ಆ್ಯಂಡ್ ಮೌಸ್, ಬಟ್ ಮಾಸ್ಕನ್ನು ಯೂಸ್ ಮಾಡಬೇಕು. ಈಗ ಮಕ್ಕಳ ಲಿಸ್ನಿಂಗ್ ಸ್ಕಿಲ್, ಪ್ರೊಡಕ್ಟಿವ್ ಸ್ಕಿಲ್ಸ್, ಇನ್ಕ್ರೀಸ್ ಥಿಂಕಿಂಗ್ ಪವರ್, ಪ್ರಿಡಿಕ್ಷನ್ ಮುಂದೆ ಏನಾಗುತ್ತೆ ಅನ್ನೋದನ್ನು ಗೆಸ್ ಮಾಡೋದು, ಥಿಂಕಿಂಗನ್ನು ಇನ್ಕ್ರೀಸ್, ಥಿಂಕಿಂಗ್ ಪವರನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಸೊ ಕ್ವಶನನ್ನು ಯೂಸ್ ಮಾಡಿ ಮಕ್ಕಳಿಗೆ ಕ್ವಶನ್ ಕೇಳ್ತಾ ನೆಕ್ಸ್ಟ್ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳ್ಬೋದು. ಇದು ಸ್ಟೋರಿ ಟೈಮ್. ದ ಲಾಸ್ಟ್ ಪೀರಿಯಡ್, ಸಿ ಯು ಅಗೇನ್, ಮತ್ತು ಮುಂದಿನ ಕ್ಲಾಸ್ಗೆ ರೆಡಿ ಆಗ್ತಕ್ಕಂಥದ್ದು. ಇದು 4ನೇ ದಿನದ ಚಟುವಟಿಕೆಗಳು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್. ಹಾಗೆ ಯಾರಿಗೆ ವಿದ್ಯಾಚೇತನದ ದಿನದ ಬೇಕಾಗಿದೆಯಲ್ಲ ಚಟುವಟಿಕೆ, ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.